ನೋಡದೇ ಇರೋ ಜನಗಳು ಹೇಳ್ತೀವಿ. ಅದ್ರ ಕನ್ನಡದಲ್ಲಿ ತುಂಬಾ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಅದನ್ನ ನಾವು ನೋಡಿ ಪ್ರೋತ್ಸಾಹಿಸಬೇಕು. ನಾನು ಹೇಳೋದು ಈಗ ನೋಡಿ, ಚಿತ್ರಮಂದಿರಗಳು ಈಗಾಗಲೇ ಅವಸಾನದ ಅಂಚಿನಲ್ಲಿ ಹೋಗ್ಬಿಟ್ಟಿದೆ. ಇವತ್ತು ನಮ್ಮೂರಲ್ಲಿ 5-6 ಥಿಯೇಟರ್ ಇದ್ರೆ ಈಗಾಗಲೇ 1 ಥಿಯೇಟರ್ ಬಂದ್ ನಿಂತ್ಕೊಂಡಿದೆ. ಪಾಪ ಇವತ್ತು ಅವ್ರು ಹೊಟ್ಟೆ ಮೇಲೆ ನಾವೆಲ್ಲ ಒಂದ್ ರೀತಿ ಕಲ್ಲಾಗ್ತಿದೀವಿ ಅನ್ನೋ ಭಾವನೆ ಬರ್ತಾ ಇದೆ. ನಾವು ಆಲ್ಮೋಸ್ಟ್ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲಿ ನೋಡೋಣ, ನಂತರ OTT ಇದೆ, ಈಗೆಲ್ಲ ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅದ ನಂತರದಲ್ಲಿ ನೋಡೋಣ. ಬಟ್ ಚಿತ್ರಮಂದಿರದಲ್ಲಿ ನೋಡಿದಂತ ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಅಲ್ಲಿನ ಆನಂದ ಮತ್ತೆ ಈ OTT ಸಿಗೋಲ್ಲ. OTT ಅಂದ್ರೆ ಏನ್ ನೋಡ್ತೀವಿ ನಾವು, ಮೊಬೈಲ್ ಇಟ್ಕೊಂಡು ಎಲ್ಲ ಸಿಂಗಲ್ ಇದ್ದಾಗ ನೋಡ್ತೀವಿ. ಆದ್ರೆ ಜನಗಳು ಸಿಳ್ಳೆ, ಆ ಚಪ್ಪಾಳೆ, ನಾವು ಅವ್ರು ಮಾಡಿರುವಂತದಕ್ಕೆ ಪ್ರೋತ್ಸಾಹ ಕೊಟ್ಟು ನೋಡುವಂತದ್ದು ಇದೆಯಲ್ಲ, ಅದ್ರ ಮುಂದೆ ಈ OTT ಎಲ್ಲ ನಮ್ಗೆ ಇದಿಲ್ಲ. ನಾನು ಇವತ್ತಿಗೂ ಅಷ್ಟೇ ಟೈಮ್ ಸಿಕ್ಕಾಗ ನನ್ನ ಫ್ಯಾಮಿಲಿ ಕರ್ಕೊಂಡು ಕನ್ನಡ ಸಿನಿಮಾಗೆ ಮಾತ್ರ ಹೋಗ್ತೀನಿ. ತೆಲುಗು ನೋಡಿದ್ದು ಒಂದೇ ಬಾಹುಬಲಿ ಸಿನಿಮಾ ಬಿಟ್ರೆ ನಾನು ಯಾವ ತೆಲುಗು ನೋಡಕ್ ಹೋಗೋದಿಲ್ಲ. ಅದು ಎಂತದ್ದೇ ಇರ್ಲಿ, ಕನ್ನಡ ಸಿನಿಮಾ ಮಾತ್ರ ನೋಡ್ತೀನಿ. ಕನ್ನಡನ ನಾನು ಸಾಯೋ ತನಕನು ಕನ್ನಡ ಪರವಾಗೇ ಇರ್ತೀವಿ, ಕನ್ನಡ ಸಿನಿಮಾನ ಬೆಳೆಸ್ತೀವಿ. ಅದೇ ರೀತಿ ಈ ಚಿತ್ರ 100 ದಿನಗಳ ಕಾಲ ಓಡ್ಲಿ, ಮತ್ತೆ ಈ ಒಂದು ರಾಷ್ಟ್ರ ಗುರುತಿಸುವಂತ ಒಂದು ಮಟ್ಟಕ್ಕೆ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸರ್.